ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶವ್ಯಾಪಿ ಪ್ರಜ್ವಲ್ ರೇವಣ್ಣ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ಹೊತ್ತಲ್ಲಿ, ರಾಜಕೀಯ ಕೆಸರಚಾಟಕ್ಕೆ ಕಾರಣ ಆಗಿರೋ ಹೊತ್ತಲ್ಲಿ ಬಿಗ್ ಬಾಂಬ್ ಸಿಡಿಸಿದ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಈಗ ಸಿಡಿದೆದ್ದು ಹೊಸ ವಿಚಾರವೊಂದನ್ನು ತೆಗೆದಿದ್ದಾರೆ. ಆಯ್ತು, ಈ ಕೇಸು ಆಕ್ಷನ್ನು ಕಟ್ಟುನಿಟ್ಟಿನ ಕ್ರಮನೇ ಆಗಲಿ ಉಪ್ಪು ತಿಂದವರ ವಿರುದ್ಧ, ಆದರೆ ಮತ್ತೊಂದು ವಿಚಾರ ಇದೆ ಅಂತ ಈಗ ಹೊರಗೆಡ್ತಿರೋದು. ಇದೆಲ್ಲವನ್ನು ಮೀಡಿಯಾಗಳ ಮುಂದೆ ಇಡ್ಲಿದ್ದೀನಿ ಅನ್ನೋ ಶಪಥ ಮಾಡಿದ್ದಾರೆ. ಸೊ ಪ್ರಜ್ವಲ್ ರೇವಣ್ಣ ಕೇಸ್ ಹೊತ್ತಿ ಉರಿತಿರುವ ಟೈಮಲ್ಲಿ ಸಾಕ್ಷಿಯೊಂದನ್ನು ಸಿಡಿಸ್ತಾರೆ HDK. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಕುಮಾರಸ್ವಾಮಿ ಅವರ ಸಿಟ್ಟಿಗೆ ಕಾರಣ ಆಗಿರೋದು, ಪಕ್ಷಕ್ಕೆ ಇದು ಸಮಸ್ಯೆ ಆದರೆ, ಮೈತ್ರಿಗೆ ಇದು ಸಮಸ್ಯೆ ಆದರೆ, BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಬರೀ ಲೋಕಸಭಾ ಚುನಾವಣೆ ಎಲ್ಲ, ಭವಿಷ್ಯದ ಲೆಕ್ಕಾಚಾರ, ರಾಜ್ಯದಲ್ಲಿ ಪಕ್ಷದ ಅಸ್ತಿತ್ವ ಎಲ್ಲ ಇದೆ, ಹಲವು ಲೆಕ್ಕಾಚಾರಗಳಿವೆ. ಈಗ ಎರಡನೇ ಹಂತದ ಚುನಾವಣೆಯಲ್ಲಿ ಇದರ ಪರಿಣಾಮ ಏನಾಗುತ್ತೆ, ಆಲ್ರೆಡಿ ಮೊದಲ ಹಂತದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕುಮಾರಸ್ವಾಮಿ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. ಇದು ಫ್ಯಾಮಿಲಿ ಮ್ಯಾಟರ್ ಬೇರೆ ಆಗಿರೋದ್ರಿಂದ, ಯಾರೋ ಒಬ್ಬ ಕಾರ್ಯಕರ್ತ ನಾಯಕ ಅಂದರೆ ಬೇರೆ ಇತ್ತು, ದೇವೇಗೌಡರ ಕುಟುಂಬದ ಕುಡಿಯಾಗಿರೋದ್ರಿಂದ ಬಹಳ ಡ್ಯಾಮೇಜಿಂಗ್ ಆಗಿದೆ. BJP ಬೇರೆ ಚಾಟಿ ಬೀಸಿರುತ್ತೆ ಇಷ್ಟೊತ್ತಿಗೆ, ನಮಗೂ ಹೊರೆ ಆಯಿತು ಅಂತ. ಈ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ವಹಿಸ್ಕೊಂಡು ಮಾತಾಡ್ತಿಲ್ಲ. ಈಗ ಪಕ್ಷದಿಂದ ಕೂಡ ಸಸ್ಪೆಂಡ್ ಮಾಡಲಾಗಿದೆ, ಉಚ್ಚಾಟನೆ ಅಂತ ಹೇಳಲಾಗ್ತಿತ್ತು. ಸದ್ಯಕ್ಕೆ ಸಸ್ಪೆನ್ಷನ್ ಆರ್ಡರ್ ಮಾಹಿತಿ ಬರ್ತಾ ಇರೋದು. ಮತ್ತು ಉಪ್ಪು ತಿಂದವ್ರು ನೀರು ಕುಡಿಲಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಶೇಮ್ಫುಲ್ ಆ್ಯಕ್ಟ್. ಇಂಥದ್ದೇನು ಈಗ ಆರೋಪ ಕೇಳಿ ಬರ್ತಾ ಇದೆ. ಇದನ್ನು ಸಹಿಸ್ಕೊಳ್ಳೋದೇ ಇಲ್ಲ, ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದು ಬೇರೆ ಒಂದು ವಿಚಾರ ತೆಗೆದಿದ್ದಾರೆ. ಈಗ ಈ ಕೇಸ್ನ ಆರೋಪಿ ಯಾರಿದ್ದಾನೋ ಆತನ ವಿರುದ್ಧ ತನಿಖೆ ಆಗಲಿ, ಕ್ರಮ ಆಗಲಿ, ಕಟ್ಟುನಿಟ್ಟಿನ ಕ್ರಮ ಆಗಲಿ, ಅದರಲ್ಲಿ ಯಾವ ಅನುಮಾನವೂ ಬೇಡ. ನಾವು ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆನೇ ಬರಲ್ಲ. ಆದರೆ ಇಲ್ಲಿ ಇದಕ್ಕಿಂತಲೂ ದೊಡ್ಡದೊಂದು ತಪ್ಪು ನಡೆದಿದೆ ಅನ್ನೋದನ್ನು ತೆಗೆದಿರೋದು. ಮಹಾನಾಯಕ ಏನು ಮಾಡಿದ್ದಾನೆ, ಈ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರೋದು, ಇಷ್ಟು ಜನರ ಮಾನ ಮರ್ಯಾದೆ ಹರಾಜು ಹಾಕಿರೋದು ಮತ್ತು ದೌರ್ಜನ್ಯ ಎಸಗಿರೋದು. ಆದರೆ ಇಷ್ಟು ಜನರ ಹೆಣ್ಣು ಮಕ್ಕಳ ಬದುಕಿವತ್ತು ಮೂರಾಬಟ್ಟೆ ಆಗೋ ಕಾರಣ ಏನು? ಪೆನ್ ಡ್ರೈವ್ ಹರಿದಾಡಿದ್ದು. ಪೆನ್ ಡ್ರೈವ್ಗಳು ಊರೂರಿಗೂ ಸರ್ಕ್ಯುಲೇಟ್ ಆಯಿತು, ರಾಶಿಗಳು ಚೆಲ್ಲಾಡಿ ಬಂದರು ಅನ್ನುವಂಥ ಆರೋಪಗಳೆಲ್ಲ ಇದೆ. ಗೊತ್ತಿಲ್ಲ, ತನಿಖೆಯಲ್ಲಿ ಗೊತ್ತಾಗಬೇಕು. ಬಟ್ ಈಗ ಹೇಳ್ತಾ ಇರೋದು, ಊರೂರಿಗೂ ಎಸೆದು ಬಂದಿದ್ದಾರೆ ಪೆನ್ ಡ್ರೈವನ್ನು ಅನ್ನೋ ತನಕ ಆರೋಪಗಳಿವೆ. ಸೊ ಆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದ್ದಿದ್ರೆ, ಹೆಣ್ಣು ಮಕ್ಕಳ ಮಾನ ಮರ್ಯಾದೆ, ಅವರ ಸಂಸಾರ, ಅವ್ರ ಕುಟುಂಬ ಹಾಳು ಆಗಬಾರ್ದು ಅನ್ನೋದಿದ್ದಿದ್ರೆ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಏನು ಮಾಡಬೇಕಿತ್ತು? ಮಾಹಿತಿ ಸಿಗ್ತಾ ಇದ್ದ ಹಾಗೆ ಗೌಪ್ಯವಾಗಿ ಇರಿಸಿ ತನಿಖಾ ತಂಡ ರಚನೆ ಮಾಡಿ ತನಿಖೆ ಆಗಬೇಕಿತ್ತು. ಆದರೆ ಇಲ್ಲಿ ಏನಾಗ್ತಿದೆ, ಆರೋಪಿ ಸ್ಥಾನದಲ್ಲಿರೋ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹಾರಿ ಆರಾಮಾಗಿದ್ರೆ, ಸಂತ್ರಸ್ತೆಯರು ಅಥವಾ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಿದೆಯೋ ಅವ್ರ ಆಘಾತಕ್ಕೊಳಗಾಗಿದ್ದಾರೆ. ಟಿವಿಯಲ್ಲಿ ಕೂತ್ಕೊಂಡು ಹೇಳ್ಕೊಂಡಿರೋ ಮಾತು, ಸಂಸಾರ ಮುರಿದು ಬಿದ್ದಿದೆ, ಮಾತಾಡಿಸ್ತಿಲ್ಲ, ಬೀದಿಗೆ ಬಂದಿದೆ, ಜೀವನ ಅವರದ್ದು ಏನೇನಾಗಿದೆ, ಯಾರ್ಯಾರ ಕುಟುಂಬದ ಕಥೆ ಅನ್ನೋದು ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಈ ವಿಡಿಯೋ ಹೊರಗಡೆ ಸರ್ಕ್ಯುಲೇಟ್ ಆದ ಕಾರಣದಿಂದ ಇದನ್ನು ಕುಮಾರಸ್ವಾಮಿ ಅವರು ಹೇಳ್ತಿರೋದು. ಈಗ BJP ವಿರುದ್ಧ, JDSನ ವಿರುದ್ಧ ವಾಗ್ದಾಳಿ ನಡೆಸ್ತಿರುವಂತಹ ಕಾಂಗ್ರೆಸ್, ರಾಜಕೀಯ ಮಾಡ್ತಿರೋ ಕಾಂಗ್ರೆಸ್, ಅಸಲಿಗೆ ಹೆಣ್ಣು ಮಕ್ಕಳ ಮಾನ ತೆಗೆದವ್ರು ಯಾರು? ಆರೋಪಿ ಕೆಟ್ಟ ಕೆಲಸ ಮಾಡಿದವನಿಗೆ ಕಠಿಣ ಶಿಕ್ಷೆ ಆಗಲಿ, ಅದನ್ನ ಲೀಕ್ ಮಾಡುವ ಮೂಲಕ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದವರಿಗೆ ಏನು ಶಿಕ್ಷೆ ಕೊಡಬೇಕು, ಉದ್ದೇಶಪೂರ್ವಕವಾಗಿ ಎಷ್ಟು ತಿಂಗಳಿಂದ ಇದು ಪ್ಲಾನ್ ಆಗಿತ್ತು ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ. ಅದರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ. ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ. ಮಹಿಳೆಯರಿಗೆ ರಕ್ಷಣೆ, ಮಹಾನ್ ನಾಯಕರು, ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು ಕಾಂಗ್ರೆಸ್ ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು
ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ, ಸಮಾಧಾನವಾಗಿ ಚರ್ಚೆ ಮಾಡೋಣ. ಎಷ್ಟು ತಿಂಗಳ ಹಿಂದೆ ಸಾಹೇಬರ ಕೈ ಸೇರ್ತು, ಇದು ಮಹಾನಾಯಕನ ಕೈ ಸೇರ್ತು, ಅದಾದ ಮೇಲೆ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಯಿತು, ಯಾವ ರೀತಿ ಹಂಚಲಾಯಿತು, ಇದೆಲ್ಲವನ್ನ ತೆರೆದಿಡ್ತೀನಿ ಅಂತ ಹೇಳ್ತಿರೋದು. ಇದು ಒಂದೇ ವಿಚಾರ ಅಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆರೋಪ ಆಯಿತು, ಲೈಂಗಿಕ ಹಗರಣ ಅಷ್ಟೇ ಅಲ್ಲ, ಇದರಲ್ಲಿ ಬೇರೆ ಬೇರೆ ಹಲವು ವಿಚಾರಗಳಿವೆ. ಅದೆಲ್ಲವನ್ನ ಸ್ಫೋಟಿಸ್ತೀನಿ ಅಂತಿರೋದು ಕುಮಾರಸ್ವಾಮಿ ಅವರು. ಸೊ ಇಷ್ಟು ಜನರ ಹೆಣ್ಣು ಮಕ್ಕಳ ಜೀವನ ಹಾಳಾಗೋದಿಕ್ಕೆ ಮತ್ತೊಬ್ಬರ ದೊಡ್ಡ ತಪ್ಪಿನ ಕಾರಣ ಇದೆ, ಅದನ್ನ ಬಯಲು ಮಾಡ್ತೀನಿ ಅಂತ ಈಗ ಸವಾಲು ಹಾಕಿದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ರೋಚಕ ತಿರುವು. ಈಗಾಗಲೇ ನಾವು ನೋಡಿದ್ವಿ ಕೆಲವು ದಿನಗಳ ಹಿಂದಿನ ಮಾತು. ದೇವೇಗೌಡರು DK ಬ್ರದರ್ಸ್ ವಿರುದ್ಧ ಬಹಳ ಗಂಭೀರವಾದ ವಿಚಾರವನ್ನು ತೆಗೆದ್ರು. 9 ವರ್ಷದ ಹುಡುಗಿ ಕಿಡ್ನಾಪ್, ಆಸ್ತಿ ಬರೆಸ್ಕೊಂಡಿದ್ದು, ಮತ್ತೊಂದು ಮಗದೊಂದು. ಸೊ ಅದ್ರ ಬೆನ್ನಲ್ಲೇ ಇದು ಬೇರೆ ಸ್ಫೋಟ ಆಯ್ತಲ್ಲ. ಕುಮಾರಸ್ವಾಮಿ ಅವರು ಈಗ ಇನ್ನೊಂದು ಸಿಡಿಸ್ತೀನಿ ಅಂತಿದ್ದಾರೆ. DK ಶಿವಕುಮಾರ್ ಅವರ ಹೆಸರನ್ನೇ ಹೇಳುವ ಮೂಲಕ ಡೆಪ್ಯೂಟಿ CM ಅಂತ ಹೇಳ್ತಾರೆ ಅವರು. DK ಶಿವಕುಮಾರ್ ಅಂತ ಮಾತ್ರ ಹೇಳಿಲ್ಲ, ಮಹಾನಾಯಕ DCM ಸಾಹೇಬ್ರು ಅಂತಾರೆ. ಕರ್ನಾಟಕದಲ್ಲಿರೋರು DCM ಒಬ್ರೆ. ಸೊ DK ಶಿವಕುಮಾರ್ ವಿರುದ್ಧವೇನ ಇಷ್ಟು ದೊಡ್ಡ ಗಂಭೀರ ಆರೋಪ ಮಾಡ್ತಿರೋದು ಕುಮಾರಸ್ವಾಮಿ ಅವರು? ಮೊದಲೇ ಪೆನ್ ಡ್ರೈವ್ ಸಿಕ್ಕಿ ಇದೆಲ್ಲದ್ರ ಬಗ್ಗೆ ಮಾಹಿತಿ ಇದ್ದು ಕೂಡ ಕ್ರಮ ತಗೊಳ್ಳದೆ ಅದನ್ನ ಹಂಚಲಾಯಿತು. ಹೆಣ್ಣು ಮಕ್ಕಳ ಬದುಕು ಹಾಳು ಮಾಡಿದ್ದಕ್ಕೆ ಸುಮ್ಮನೆ ಬಿಡಲ್ಲ, ನೋಡ್ತಾ ಇರಿ ಏನು ಆಡ್ತೀನಿ ಅಂತ ಈಗ ಸವಾಲ್ ಹಾಕಿರೋದು ಕುಮಾರಸ್ವಾಮಿ ಅವರು. ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಟ್ವಿಸ್ಟ್ ಕೊಡ್ತಿದ್ದಾರೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.